ಸಾಕು ಫುಲ್ಲು ನೀವೇ ಬಿಡಂಗಿದ್ದೀರಾ. ನಿಜವಾಗ್ಲೂ ಪೆಟ್ರೋಲ್ ಏನಲ್ಲೇ ಫುಲ್ಲು ಹಚ್ಚಿದ್ರೆ ಯು ವಿಲ್ ಬಿ ಅ ಪಾರ್ಟ್ ಆಫ್ ಕರ್ನಾಟಕ ಆಫ್ ರೋಡರ್. ನಮ್ಮ ಹತ್ರ ಸ್ಯಾಮ್ಸಂಗ್ ಫೋನ್ ಅಲ್ಲಿ ಎಲ್ಲ ಕಾಣಿಸ್ತಾ ಇದೆ. 2 ಗಂಟೆ ರಾತ್ರಿಯಲ್ಲಿ ಗುರು. ಯಾರು ಇದಾರಲ್ಲ ಅಲ್ಲಿ? ಹುಡುಗಿ ಪ್ಲಸ್ ಹುಡುಗ ಪಾಪ ಕರ್ಕೊಂಬರೋ ಹುಡುಗಂಗೆ ಮೆಟ್ನ ಹೊಡಿಬೇಕು, ಅವನು ಹೊಡಿಬೇಕು, ಬರ್ತಾರೀಗ ಫಾರೆಸ್ಟ್ ಬಂದರೋ ಫಾರೆಸ್ಟರ್ ಬಂದರು. ಹಿಮಾಲಯನ್ 136 ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ಸಿಗ್ನಲಲ್ಲಿ ನಿಂತಿದ್ದೀನಿ, ಅದು ಬೆಂಗಳೂರು ಮೇನ್ ಸಿಗ್ನಲು, ಆದರೆ ಚಾಲುಕ್ಯ ಸರ್ಕಲು. ಸೊ ಒಂದು ಆಫ್ ರೋಡ್ ಹೊಟ್ಟಿದ್ದೀನಿ. ತುಂಬ ದಿನಗಳಿಂದ ಅಂದ್ಕೊಂಡಿದ್ದೆ ಒಂದು ಆಫ್ ರೋಡ್ ಹೋಗಬೇಕು. ನಾವು 69 ಮಾಡಲಷ್ಟು ಏನಲ್ಲ ಅಂದ್ರೂ 4-5 ವರ್ಷದಿಂದ ಪ್ಲ್ಯಾನ್ ಮಾಡ್ತಾ ಇರೋದು. ಒಂದು ದಿವಸನೂ ಹೋಗೋಕ್ಕಾಗ್ತಿರ್ಲಿಲ್ಲ. ಸೊ ಇವತ್ತು ಕಾಲ ಕೂಡಿ ಬಂದಿದೆ. ಸೊ ಏನೂ ಇಲ್ಲ, ನಾನು ಯಾವಾಗಲೂ ನಮ್ಮ ಗ್ರೂಪ್ ರೈಡಲ್ಲಿ ಆಫ್ ರೋಡ್ಗಳು ಮಾಡ್ತಾಯಿದ್ದೆ. ಅಲ್ಲಿ ನಾನು ಏನು ಅಂದರೆ ನನಗೆ ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗ್ತಿರಲಿಲ್ಲ, ಯಾಕಂದರೆ ನಾನು ಸಪೋರ್ಟ್ಗೆ ಹೋಗಬೇಕಾಗುತ್ತೆ. ಸೊ ಯಾಕಂದರೆ ನಾವು ಗ್ರೂಪ್ ಆರ್ಗನೈಸ್ ಮಾಡಿದ್ಮೇಲೆ ಆದ್ದರಿಂದ ಏನಾಯಿತು ಅಂದರೆ ನನಗೆ ಮಾಡೋಕ್ಕಾಗ್ತಾಯಿರಲಿಲ್ಲ, ನನ್ನ ಸ್ಯಾಟಿಸ್ಫಿಕೇಷನ್ ಆಗ್ತಾಯಿರಲಿಲ್ಲ. ಒಂದೇ ಪೇಸಲ್ಲೆಲ್ಲ ಹೊಡೆಯೋಕ್ಕಾಗ್ತಾಯಿರಲಿಲ್ಲ. ಸೊ ಇವ್ರದ್ದೊಂದು ಆಫ್ ರೋಡ್ ಟೀಮ್ ಜೊತೆ ಎಲ್ಲ ಇದ್ದರೆ ಒಂಥರ ನನಗೂ ನನ್ನ ಸ್ಕಿಲ್ಲು ಇಂಪ್ರೂವ್ ಮಾಡ್ಕೋಬೋದು, ಮತ್ತು ಇರೋ ಸ್ಕಿಲ್ಲು ಉಳಿಸ್ಕೊಂಡು ಹೋಗ್ಬೋದು. ಆದ್ದರಿಂದ ನಾನೇನು ಮಾಡಿದೆ, ಅವರು ಆಫ್ ರೋಡರೇ, ಗೊತ್ತಿರುತ್ತೆ, ನೀವು ನೋಡಿದ್ದೀರಾ. ಸೊ ಆದ್ದರಿಂದ ಇವಾಗೆಲ್ಲ ಒಟ್ಟಿಗೆ ಒಂದು ಒಳ್ಳೆ ಕಡೆ ನಂದಿ ಬೆಟ್ಟದ ಕಡೆ ಒಂದು ಒಳ್ಳೆ ಆಫ್ ರೋಡ್ ಹೋಗ್ತಾಯಿದೆ. ಹೈವೇಲಿ ಹೊಟ್ಟೋಗ್ತಿದ್ದೆ. ಸಿಗ್ನಲ್ಗಳಲ್ಲಿ ಬರಬೇಕು ಅಂದರೆ ನಮ್ಗೆ ಇದೇ ಫಸ್ಟ್ ಟೈಮ್ ಸಿಗ್ನಲ್ಗಳಲ್ಲಿ ಬರ್ತಾ ಇರೋದು. ಈ ಗಾಡಿ ಎತ್ಕೊಂಡು ಸಿಗ್ನಲ್ ಇಂದ ಸ್ವಲ್ಪ ರಿಫ್ರೆಶ್ ಆಗ್ಬಿಟ್ಟು ಬಂದ್ಬಿಡೋಣ ಬಾಬ್ರು. ಓಕೆ, ಫೈನಲಿ ಎಷ್ಟೋ ವರ್ಷಗಳ ಕನಸು, ಒಂದು 4-5 ವರ್ಷದಿಂದ ಹೇಳ್ಕೊಂಡು ಬರ್ತಾನೆ ಇದೀವಲ್ಲ. ಲೋಡಿಂಗ್ ನಮ್ಮಲ್ಲಿ ಇವತ್ತಿಗೆ ಲೋಡಿಂಗ್ ಡನ್. ಆ ಕಡೆಯಿಂದ ಬಂದ್ಬಿಡಿದ್ರು ಒಂದು ಶಾಕ್ ಇತ್ತು ನನಗೆ. ಹೆಸರು ಗೊತ್ತಾಗಿಲ್ಲ. ರಾಕೇಶ್ ಅಂತ ಮಾಂತೇಶ್ ಅಂತ, ಗಿರಿಧರ್ ಅಂತ, ಅಕ್ಷಯ್ ಗೌಡ, ಅವ್ನು ಗೊತ್ತಲ್ಲ, ಗೊತ್ತು, ಬಂಡೆಕಲ್ಲು ನೋಡಿದ್ದೀನಿ, ಬಂಡೆ ಎಕ್ಸ್ಪರ್ಟ್. ಹೊಡೋಣ ಬ್ರೋ, ಹೋಗೋಣ ನೋಡಿ, ಸ್ಟಾರ್ಟ್. ಓಕೆ, ಈಗ ಒಂದಿಷ್ಟೇ ಟೀಮು. ಯಾಕಂದರೆ ನಾವು ಆಫ್ ರೋಡಲ್ಲಿ ಎಂಜಾಯ್ ಮಾಡಬೇಕು ಅಂದರೆ ನಮಗೆ ಜಾಸ್ತಿ ಜನ ಇದ್ದರೆ ಸುಮ್ಮನೆ ನಾವು ಎಂಜಾಯ್ ಮಾಡೋಕ್ಕಾಗಲ್ಲ. ಸೊ ಆದ್ದರಿಂದ ಇವತ್ತು ನಾವು 69 ಮಾಡಲಷ್ಟು ಟೀಮ್ ಜೊತೆ, ನಾವು 69 ಮತ್ತು ಎಲ್ಲ ಬಾಯ್ಸು ಎಲ್ಲ ಹೊಸಬ್ರೆ. ನಮಗೂ ಗ್ರೂಪಲ್ಲಿ ಎಷ್ಟೋ ಜನ ಹೊಸಬ್ರು ಆಗ್ತಿರ್ತಾರೆ, ಹಂಗೆ ಹಳಬ್ರಾಗ್ಬಿಡ್ತಾರೆ. ಸೊ ಜಸ್ಟ್ ಒಂದು ರೈಡ್ ಅಷ್ಟೇ. ADV 390, 390, ಮಾಂಬಾ, ಹಿಮಾಲಯನು ಮತ್ತು ಇದು 210 ಸೂಪರ್. ಹೋಗೋಣ. ಮಗ ಮೊಬೈಲ್ ಇಲ್ಲೇ ಇಟ್ಕೊಂಡಿದ್ಯಲ್ಲೋ, ಏನು ಬೀಳಲ್ವಾ? ಹಾಕೊಂಡೆ ಮರ್ತ್ಬಿಟ್ಟೆ. ಅದೇ ನೋಡ್ಕೊಂಡು ಬರ್ತಾಯಿದ್ದೀನಿ, ಏನು ಎಲ್ಲ ಮೊಬೈಲಲ್ಲಿ ಇಟ್ಕೊಂಡಿದ್ಯ ಅಂತ. ಬ್ಯಾಗ್ ಹಾಕೊಡಲ್ಲ ಹಿಂದಕ್ಕೆ, ನಿಂಗೆ ದಪ್ಪ ಆಗುತ್ತಾ? ಇಲ್ಲ ಕಟ್ಕೊ ಇಲ್ಲೊಂದು. ಹಾಂ, ಹೌದಾ? ಇಲ್ಲ ಹಾಕೊಂಡ್ಬಿಡ್ಬೇಕಿತ್ತು. ಆಮೇಲೆ ಆಫ್ ರೋಡಿಗೆ ಹೋಗ್ಬೇಕಾರೆ ಅಲ್ಲೇ, ಇಲ್ಲಾಂದ್ರೆ ಯಾವ್ದಾದ್ರು ಕೊಟ್ಬಿಡ್ತೀನಿ ಅಷ್ಟೇ. ಇದಾರಾ? ಎಷ್ಟು ದೂರ ಇದೆ? ಕರೆಕ್ಟ್ ನಂದಿ ಮಗ. ನಂಗೆ ಟೈಮ್ ಊಟ ಕೊಡಿಸ್ಬಿಡು ಮಗ, ಅಷ್ಟೇ ಸಾಕು. ತಿಂಡಿ ತಿನ್ಬಿಡೋಣ. ತಿಂಡಿ ತಿನ್ಕೊಂಡು ಅಲ್ಲಿಂದ ಮುಂದೆ ನನಗೇನಿಲ್ಲ, ಟೈಮ್ ಊಟ, ಆಮೇಲೆ ಎಷ್ಟಾರು ಹೊಡಿಯೋದು, ಆಮೇಲೆ ಊಟ. ನಂದಿ ಹಿಲ್ಸ್ ರೂಟು ಏನಿದೆ ನೋಡಿ, ಸ್ಟ್ರೆಚ್. ಒಂದು ಬೋರ್ಡ್ ಬೇರೆ ಹಾಕ್ಬಿಟ್ಟವ್ರು, ಅದಕ್ಕೆ ಯಾರು ಇಷ್ಟೇ ಹಾಳು ಮಾಡಾಕ್ಬಿಟ್ರು ಹೋಳಿ ಮಕ್ಕಳು. ದುಡ್ಡುಗೋಸ್ಕರ ಈ ಒಂದು ಸೀನ್ನೇ ಹಾಳು ಮಾಡಾಕ. ಹೆಂಗಿದೆ ಸ್ಟ್ರೆಚ್ಚು, ಸಿಕ್ಕಟ ಹೆಂಗಿದೆ ನೋಡಿ, ಫುಲ್ ಕ್ಲೌಡ್ಸು, ಸೂಪರ್ ವ್ಯೂ ಮಾತ್ರ. ಅದಕ್ಕೆ ತುಂಬ ಜನ ನಂದಿ ಬೆಟ್ಟ ಈ ಕಡೆ ಎಲ್ಲ ಬರೋದು ಯಾವಾಗಲೂ ಬೆಳಗ್ಗೆ ಹೊತ್ತು ಬಂದರೆ ಮಾತ್ರ ಮಜಾ. ಅಲ್ಲೂ ಮೇಲ್ಗಡೆ ಸ್ವರ್ಗ ಬಿಡಿ. ಇನ್ನು ಏನು ಕ್ಲೌಡ್ಸು, ಏನು ಬೆಳಗ್ಗೆನೆ ಎಲ್ಲ 4:30-3 ಗಂಟೆಗೆ ಬಂದು
ಸನ್ಸೆಟ್ ನೋಡ್ಕೊಂಡು ಸನ್ರೈಸ್ ನೋಡ್ಕೊಂಡು ವಾಪಸ್ ಆಗ್ತಾ ಇರ್ತಾರೆ. ಏನಿದೆ ಗುರು, ನಾವು ಹೋಗೋ ಟ್ರಯಲ್ಸ್ ಇಲ್ಲಿ ಲೆಫ್ಟಲ್ಲಿ ಕಾಣಿಸ್ತಾ ಇದೆ. ನಂದಿ ಬೆಟ್ಟ ಇರೋದು ಇಲ್ಲಿ, ನಾವು ಹೋಗೋ ಟ್ರಯಲ್ಸ್ ಇಲ್ಲಿ. ಸೊ ನಂದಿ ಬೆಟ್ಟಕ್ಕೆ ಹೋಗಲ್ಲ, ಒಂದು ಒಳ್ಳೆ ಟ್ರಯಲ್ಸ್ ಮಾಡೋಣ ಅಂತ ಅಷ್ಟೇ. ಎವರ್ ಗ್ರೀನ್ ಯಾವಾಗಲೂ ಈ ರೋಡು. ಎಂಥ ಫಿಲಮ್ ಶೂಟಿಂಗ್ ಎಲ್ಲ ತೆಗ್ದಿದ್ದಾರೆ ಈ ರೋಡಲ್ಲಿ. ನಾನು ಬೈಕಲ್ಲಿ KTM 200 ಬಂದಿದ್ದೀನಿ, 390 ಬಂದಿದ್ದೀನಿ. ಎಕ್ಸ್ಪಲ್ಸಲ್ಲಿ ಇದೆ ಫಸ್ಟ್ ಟೈಮ್ ಬರ್ತಾ ಇರೋದು. ಇಲ್ಲಿ ಯಾವುದು ಆಫ್ ರೋಡ್ಗೆಲ್ಲ ಬಂದಿಲ್ಲ. ನಮ್ದೇನಿದು ರಾಮನಗರ, ಕನಕಪುರ, ಆ ಸೈಡು ಮದ್ದೂರು, ಚನ್ನಪಟ್ಟಣ ಕಡೆ. ಸೊ ನಾವು ಈ ಕಡೆಲ್ಲ ಆಫ್ ರೋಡೆಲ್ಲ ಮಾಡೋಕ್ಕೆ ಬರೋಲ್ಲ. ಹ್ಞೂ ಮಗ, ಮೊದಲು ಗಣಪನ ಸಂತೋಷ ಪಡಿಸ್ಬೇಕು. ಇನ್ನೊಂದು ಏನಂತಂದ್ರೆ ನಮ್ಗೆ ಯಾವುದೇ ಒಂದು ಆಫ್ ರೋಡ್ ರೈಡಿಗೆ ಬಂದ್ರೆ ಮಾಡೋ ತಪ್ಪೇ ಅದು. ನಾವು ಆಕ್ಚುಲಿ ಹೌದಾ ಬ್ರೇಕ್ಫಾಸ್ಟ್ ತಿನ್ನಲ್ಲ ಬ್ರೋ. ಜೋಶಿಗೆ ಏನ್ ಮಾಡ್ಬಿಡ್ತೀವಿ ಗೊತ್ತಾ, ಬಂದ್ಬಿಡ್ತೀವಿ ಹೊಡೆದು ಬಿಡ್ತೀರಾ. ಏನ್ ಗೊತ್ತಾ, ಕೈ ಹಿಡ್ಕೊಂತ ಅಯ್ಯೋ ಕಾಲು ಹಿಡ್ಕೊಂಡು ಅದೇ ಫುಲ್ ಊಷ್ಟ ಬಿಡ್ತಾರ ಫುಲ್ಲು. ಆಮೇಲೆ ವಾಪಸ್ ಬರೋಷ್ಟೊತ್ತಿಗೆ ಏನ್ ಗೊತ್ತಾ, ಇನ್ನೇನ್ ಸಾಯೋ ಹತ್ರಲ್ಲಿ ಇರ್ತೀವಿ. ಅದಕ್ಕೆ ಅವತ್ತಿನ ಹಂಗೆ ಮಗ. ಏನು ಗೊತ್ತಾ, ಮೊದಲನೇ ಪೂಜೆ ಗಣಪ ಅಂತಾರಲ್ಲ, ಗಣಪ ಅಂದ್ರೆ ಏನು ಹೊಟ್ಟೆ. ನಮಗೂ ಹಂಗೆ, ಮೊದಲನೇ ಪೂಜೆ ಹೊಟ್ಟೆ. ಆಮೇಲೆ ನಾನು ಅದ್ರಲ್ಲಿ ಮಾತ್ರ ಕಾಂಪ್ರಮೈಸ್ ಆಗಲ್ಲ. ಎಲ್ಲರೂ ಒಂದೇ ಮಾತು ಹೇಳೋದು, ಹೋಗ್ಬಿಡ್ರಿ ಅಂತೀನಿ. ನಾನು ತಿನ್ಕೊಂಡೇ ಬರೋದು. ಓಕೆ, ನಂದಿ ವಿಲಾಸ್ ಒಳ್ಳೆ ಬ್ಯಾಕ್ ಸೈಡೇ ಮೌಂಟೇನು. ಇದು ನಂದಿ ಬೆಟ್ಟ, ಒಳ್ಳೆ ಸೂಪರ್. ಏನಪ್ಪ ಕೊನೆಗೂ ಇವತ್ತು ಎಲ್ಲಿಗೆ ಹೋಗ್ತಾ ಇರೋದು? ಇದು ದಿಬ್ಬಗಿರಿ ಅಂತೇಳಿ. ಹಾಂ, ಇದು ನೋಡ್ಬೋದು ಇಲ್ಲಿ. ಅದೇ ಹಿಂದೆನೇ ನಂದಿ ಬೆಟ್ಟ. ಹಾಂ, ಸುಮ್ಮನೆ ಅಲ್ಲಿ ಕೇಬಲ್ ಇದು ಮಾಡ್ಬಿಟ್ಟಿದ್ರೆ ಆಗ್ತಿತ್ತು. ಅದು ಟೂರಿಸ್ಟಿಗೆ, ನಮ್ಮಂತ ಎಕ್ಸ್ಪ್ಲೋರರ್ಸ್ಗೆ ಅದು ಬೇಡ. ಸೊ ಫೈನಲಿ ನಾವು ಎಷ್ಟೋ ವರ್ಷಗಳಿಂದ ಬರೀ ಬಬ್ಬುಕಾಳಿ ಬಿಟ್ಕೊಂಡೇ ಇದ್ದೋ, ಇವತ್ತು ಬಂದಿದ್ದೀವಿ ಆಫ್ ರೋಡು. ಸೊ ನಾನು ಏನು ಅಂದರೆ ಫ್ರೆಂಡ್ಶಿಪ್ ಡೇ ಹೌದು. ನಾನು ಯಾವಾಗ್ಲೂ ನಾವು ರೈಡ್ಗಳು ಮಾಡ್ತೀವಿ ಆಫ್ ರೋಡು. ಸೊ ನಮ್ಗೇನು ಅಂದರೆ ನಾವು ಎಂಜಾಯ್ ಮಾಡೋಕ್ಕಾಗ್ತಾಯಿಲ್ಲ. ಅಂದರೆ ಈಗ ನಾವು ಸಪೋರ್ಟ್ ಮಾಡಬೇಕು, ಸಪೋರ್ಟ್ ಮಾಡ್ಬೇಕು. ಇವಾಗ ನಮ್ದು ಇದೊಂದು ಪ್ಯೂರ್ ಅವರೇ ಬರ್ಸು. ಸೊ ನಾನು ಆಮೇಲೆ ನನ್ನಲ್ಲಿ ಒಂದು ಸ್ಕಿಲ್ ಹೋಗ್ತಾ ಇತ್ತು. ಸೊ ನಮ್ಮ 7 ತಿಂಗಳು ಆಗ್ತಾ ಬಂತು, ಅದೆಲ್ಲೋ ಕಲ್ಕೊಂತ ಇದ್ದೆ. ಆಮೇಲೆ ನಾನು ಇನ್ನೂ ಕಲಿಯುವಂಥದ್ದು ಇರುತ್ತಲ್ಲ, ನಾನು ನಿಮ್ಮ ಹತ್ರ ಕಲಿಯೋದಿರುತ್ತೆ. ಎಲ್ಲರೂ ಪ್ರತಿಯೊಬ್ಬರು ಮುಗಿಯಲ್ಲ, ಸಾಯೋ ತನಕ ಕಲಿಯೋದಿದ್ದಿರುತ್ತೆ. ಸೊ ಅದಕ್ಕೆ ತುಂಬ ನನಗೂ ಆಫ್ ರೋಡ್ ಜಾಸ್ತಿ ಇನ್ನೂ ಇಂಟ್ರೆಸ್ಟ್ ಇತ್ತು, ಅವಾಗಿಂದ ಇದೆ. ಬಟ್ ಬಾರಿಸ್ಕೊಂಡು ಹೊಡಿಯೋದು ಬೇಕು ನನಗಿತ್ತು. ಅದನ್ನ ಇವತ್ತು ಮಾಡೋಣ ಬನ್ನಿ ಬ್ರೋ, ಓಕೆನಾ? ಲೆಟ್ಸ್ ರೈಡ್ ಸೇಫ್. ಓಕೆ, ಈಗ ಇದು ಮಾಮೂಲಿ ಒಂಥರ ಆಫ್ ರೋಡ್ ಕ್ಲಬ್ ಥರ, ಅಂದರೆ ನಮ್ಮ ನಿಖಿಲ್ ಇದು ಮಾಡೋದು. ಸೊ ನಮ್ಮದೇನು ಈಗ ನೋಡಿದ್ದೀರಾ, ಗಂಧದ ಕ್ಲಬ್ ಬಂದರೆ ಒಂಥರ ತುಂಬ ಲಾಂಗ್ ರೈಡ್ ಕರ್ಕೊಂಡೋಗಿ ಒಂದು ಒಳ್ಳೊಳ್ಳೆ ಮೌಂಟೇನ್ಸು ಇಲ್ಲ ಆಫ್ ರೋಡ್ಸ್ಗಳು, ಅಂದರೆ ಮಲೆನಾಡು ಆಫ್ ರೋಡ್ಸ್ಗಳು. ಸೊ ನಾವು ಇಲ್ಲೆಲ್ಲ ಇವರೆಲ್ಲ ಎಕ್ಸ್ಪ್ಲೋರ್ ಮಾಡೋದು ಹೆಂಗೆ ಅಂದರೆ ಸುಮ್ಮನೆ ಜಸ್ಟ್ ಫ್ರೆಂಡ್ಲಿಗಳು ಥರ ಟೀಮ್ ಮಾಡ್ಕೊಂಡು ಮಾಡ್ತಾರೆ. ನನಗೆ ಅಂದರೆ ಆಫ್ ರೋಡ್ಗಳು ಮಾಡೋಕ್ಕಾಗ್ತಾ ಇರಲಿಲ್ಲ, ಅಂದರೆ ಮಾಡ್ತಾಯಿದ್ದೆ ಬಟ್ ಆ ಥರ ಎಂಜಾಯ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಯಾಕಂದರೆ ನಾವು ಒಂದು ಗ್ರೂಪ್ ಇಟ್ಕೊಂಡ್ಮೇಲೆ ರೆಸ್ಪಾನ್ಸಿಬಿಲಿಟಿಯಾಗಿ ಸಪೋರ್ಟ್ ಮಾಡಬೇಕಿತ್ತು. ಸೊ ಆದ್ದರಿಂದ ಸ್ವಲ್ಪ ನಂದು ಹಳೆ ಕಲೆಗಳು ಸ್ವಲ್ಪ ಅವಾಗ ಮರ್ತೋಗ್ತಿತ್ತು. ಆದ್ದರಿಂದ ಇವಾಗ ಜಾಲಿಗೆ 615 ಬಂದೈತೆ ಆಫ್ ರೋಡ್ಗೆ. ಒಟ್ಟಿನಲ್ಲಿ ಇವರೆಲ್ಲ ಹೆವಿ ಬಾರಿಸ್ತಾರೆ. ನಾನು ನೋಡ್ತಾ ಇದ್ನಲ್ಲ ವಿಡಿಯೋಗಳು, ನಮ್ಮ ನಿಖಿಲು. ಓಕೆ, ಲೆಟ್ಸ್ ಸ್ಟಾರ್ಟ್ ಆಫ್ ರೋಡ್. ದಿಬ್ಬಗಿರಿ ಆ ಬೆಟ್ಟಕ್ಕೆ ಹೋಗ್ಬೇಕೀಗ. ಚಾಲಿ ಎಂಡೋರೋ ನೋಡಿ, ಹೊಸ ಎಂಡೋರೋ ಅದು 390 ಎಂಡೋರೋ, ಮಸ್ತು ಬಾಯ್ಸು. ನನಗೆ ಈ ಥರ ಬೇಕಿತ್ತು. ಈಗ ಅದು ಸ್ಟೀಪ್ ಅಲ್ಲ, ಅದು ಫುಲ್ಲು. ಹಾಂ, ಯು ವಿಲ್ ಬಿ ಅ ಪಾರ್ಟ್ ಆಫ್ ಕರ್ನಾಟಕ ಆಫ್ ರೋಡ್ ವಿತೌಟ್ ಸ್ಟಾಪಿಂಗ್. ಹೌದಾ? ಆ ಥರ ಟಾಸ್ಕ್ ಗುರು ಇದೆ. ಓಕೆ, ಖಂಡಿತ. ಇವನು ಒಂದೇ ಸತಿ ಹೇಳಿದ್ರು, ಒಂದೇ ಮೂಮೆಂಟ್, ಒಂದೇ ಇದರಲ್ಲಿ ಲೈಫಲ್ಲಿ ಆಫ್ ರೋಡ್ ಮಾಡಿಲ್ಲ ಅವನು. ಹಾಂ, ಅಲ್ಲಿಂದ ಇಲ್ಲಿ ತನಕ ಏನು ಬಂದ ಅಷ್ಟೇ. ಓಕೆ. ಕೊನೆಗೂ 615 ತನಕ ಬಂದ್ಬಿಟ್ಟಿದೆ. ಖುಷಿ ನೋಡಿ, ಜಾಲಿ ಖುಷಿ ಕಡೆ ಆಫ್ ರೋಡ್ ಎಲ್ಲ ಬಂದರು. ಈಗ ಇವಾಗಪ್ಪ ಯಾರಲ್ಲಿ ನಿಂತ್ಕೊಂತೀರಲ್ಲಿ ಒಬ್ರು ಯಾರೋ ಮೊಬೈಲಲ್ಲಿ ವಿಡಿಯೋ ಮಾಡ್ಕೊಳ್ಳಿ.
ಅವ್ರು ಹೋಗ್ತಾರಾ? ಹಾಂ ಯಾರು ಡಬಲ್ಸ್ ಕೊಡ್ತೀನಿ ತಾಳಿ, ಯಾವ್ದು ಕೊಡಲಿ, ಫೋನ್ ಕೊಡ್ಲಾ? ಆ್ಯಕ್ಚುಲಿ ಬಂದು ಫಸ್ಟ್ ಟೈಮು ನಮ್ಮ ಕರ್ನಾಟಕ ಆಫ್ ರೋಡರ್ಸಿಗೆ ಸೇರ್ಕೊಬೇಕು ಅಂತೇಳಿ ಇವನೇ ಫಸ್ಟ್ ವ್ಯಕ್ತಿನೂ ಸೇರ್ಕೊಂಡಿದ್ದು ಕ್ಲಬ್ಬಿಗೆ. ಸೊ ಈ ಥರ ಆಫ್ ರೋಡಲ್ಲಿ ಯಾರಿಗೆ ಬೇಕಾದ್ರೂ ನಾವು ಆ್ಯಡ್ ಮಾಡೋದಿಲ್ಲ ಕರ್ನಾಟಕ ಆಫ್ ರೋಡರ್ಸಲ್ಲಿ. ಏನು ಮಚ್ಚ, ನಿನಗೂ ಹೇಳ್ಕೊಂಡೆ ಒಂದು ದಿನ ಇಲ್ಲಿ ಕರ್ಕೊಂಡು ಬಂದು ಈ ಒಂದು ಇನ್ಕ್ಲೈನ್ನ ನಾನ್ ಸ್ಟಾಪ್ ಆಫ್ ಮಾಡ್ಲಿಲ್ದಂಗೆ ಹತ್ತಿದ್ರೆ ಮಾತ್ರ ವಿತೌಟ್ ಸಪೋರ್ಟ್ ಒಬ್ಬನೇ ಕಾಲಿಟ್ರು ಪರವಾಗಿಲ್ಲ, ಬಟ್ ಒಂದ್ ಶಾಟ್ ಕ್ಲಿಯರ್ ಮಾಡಿ. ಅದೇ ಸಪೋರ್ಟ್ ವಿತೌಟ್ ಸಪೋರ್ಟ್ ಹೋಗ್ಬೇಕು. ಅಲ್ಲೇ ಇರ್ಲಿ ಇರೋನು ಮೇಲೆ ಹೋಗ್ತಾರೆ. ಅಲ್ಲೇ ಸಾಕು. ಹೆಲ್ಮೆಟ್ ಹಾಕೋಲ್ಲ ಕರೆಕ್ಟಾಗಿ. ಹಂಗೆ ಆಟೋ ಫುಲ್ ಇಲ್ಲಿ ಟೈಮ್ ನೋಡಕ್ಕೆ ಮಾತ್ರ ವಿಡಿಯೋಲಿ ಹಿಂಗೆ ಕಾಣಿಸ್ತಾ ಇದೆ, ಹಿಂಗಿದೆ ಅದು. ಓ ಅಲ್ಲೂ ಅದೇ ಲಾಕ್ ಆಯಿತು ಅಷ್ಟೇ. ಮಳೆ ಬಂದ್ರೆ ಮಾತ್ರ ಅಷ್ಟೇ ಆಯ್ತಲ್ಲಿ. ನಂದು ಹತ್ತ ಡೌಟ್ ಅನ್ಸುತ್ತೆ. ಯಾಕೆ ನನ್ ವೆಯ್ಟ್ ಜಾಸ್ತಿ ಆಗಿದೆ, ಅಲ್ಲಿ ಜಾಸ್ತಿ ಆಗಿದೆ ಕಣೋ. ನೋಡಲ್ಲಿ ಅವ್ನು ನಿಂತಿರೋ ಹತ್ರನೇ, ಅಲ್ಲಿ ನಿಂತಿರೋ ಹತ್ರನೇ ಇರೋದು ಜಾಸ್ತಿ. ಈ ಕಡೆ ಬಾ ಅವ್ನು ಈ ಕಡೆ ಬರಲಿ. ಓಕೆ, ಜೈ ಶ್ರೀರಾಮ್. ಓಕೆ ಮಚ್ಚ, ಆಲ್ ದ ಬೆಸ್ಟ್ ಆಫ್ಟರ್ ಲಾಂಗ್ ಟೈಮ್. ಬೆಂಗಳೂರು ಅವನ ಅಚ್ಚ ರೆಡಿ. ಜೈ ಕರ್ನಾಟಕ. ಜೈ ಕರ್ನಾಟಕ. ಸರಿ ಹೊಡಿತಾನೆ ಗುರು ಮಾತ್ರ. ಅಲ್ಲೂ ಇದೆ, ಇಲ್ಲಿ ಇಳಿಸೋದು ಮಜಾ ಇದೆ. ಇಲ್ಲಿ ಅಲ್ಲೋಡಲ್ಲಿ 90 ಡಿಗ್ರಿ 70-80 ಡಿಗ್ರಿ ಅಂತೂ ಮಿನಿಮಮ್ ಇದೆ ಅಲ್ಲಿ. ಸ್ನೇಹಿತರೆ ನೋಡ್ಕೊಂಬಿಡ್ರಿ. ಸೆಕ್ಸಿ ಅಲ್ಲೋಡಲ್ಲಿ ನಾನ್ ಸ್ಟಾಪ್ ಗ್ರೋ ಹೋಗ್ಬಿಟ್ರು ನಮ್ ಶಿಷ್ಯ ಕೊನೆಗೂ ಹತ್ತೇಬಿಟ್ಟ. ಹೋಣ ನೀನು ಹೋಗ್ತೇನೆ ನೆಕ್ಸ್ಟ್ ಮಗ. ನೀನು ಹೋಗ್ತೇನು? ನೀನು ಹೋಗು. ನಾನು ಲಾಸ್ಟ್. ಜೈ ಶ್ರೀರಾಮ್. ಇನ್ನು ಆಶೀರ್ವಾದ. ಒಂದು ಎಂಡೋರ ಹೋಗಿ ತಿರ್ಗಾ ರಿಟರ್ನ್ ಬರ್ತಾ ಇದೆ. ಇಲ್ಲ ನಿಂತವ್ರ? ಓ ಟನ್ನು ಎಲ್ಲೈತೆ ಮೇಲ್ಗಡೆ ದುಡ್ಡು. ಮುಂದಕ್ಕೆ ಹೋಗ್ಬೋದಾ? ಹೇಗೆ ಮುಂದಕ್ಕೆ ಹಿಂಗೆ ಹೋಗ್ಬೋದು, ಹಿಂಗೆ ಹೋಗ್ಬೋದು. ಗಿರಿ ಆಲ್ ದ ಬೆಸ್ಟ್ ಗಿರಿ. ಹಾಂ ಓಹೋ ಖರಾಬಾಗಿದೆ. ಕಡೆ ಕಾನ್ಫಿಡೆನ್ಸಲ್ಲಿ ಹೋಗು. ಫೈನಲ್ ಒಬ್ಬ ಖರಾಬಾಗಿದೆ. ಹೆಂಗಿದೆ ಗೊತ್ತಾಯ್ತು. ನಿಖಿಲ್ ಹೇಳಿದ್ದ, ನೀನು ಇದನ್ನು ಹತ್ತಿಸ್ಬಿಟ್ರೆ ಎಂಡರಾಗೆ ನೀನು ಲಾಯಕ್ ಅಂತ. ಹಾಂ ನೀವು ಹೇಳಬೇಕು. ಇಲ್ಲ ನಾನು ತುಂಬ ಕೂಲಾಗಿ ಹತ್ತಿಸ್ದೆ. ಬರಲೇ ಆಫ್ ಮಾಡಿ, ಗಾಡಿ ಆಫ್ ಮಾಡಿ. ಇಲ್ಲ ಒಂದೇ ಫ್ಲೋರ್ ಬರಬೇಕು. ಒಂದ್ಸಲಿ ಹಾಕಾದ್ರೆ ಮುಗೀತು. ಯಾಕಂದರೆ ನೀವು ಫಸ್ಟ್ ಗೇರ್ಗೆ ಹಾಕ್ತಾಗ ಅದು ಎಳೆದು ಸ್ಪಿನ್ ಮಾಡ್ತದೆ. ಬ್ರೋ ಎಲ್ಲ ಥ್ರಾಟಲ್ಲೇ ಇರೋದು, ಕ್ಲಚ್ ಮೂಮೆಂಟು ಥ್ರಾಟಲ್ಲು. ಓಕೆ ಫೈನಲಿ
ಆಯಿತು. ಈಗ ಇನ್ನೊಂದು ಗಾಡಿ ಅದನ್ನೇ ಇನ್ನೊಂದು ಇಲ್ಲೇ ಲಾಕ್ ಆಗ್ತಿದೆ, ಇಲ್ಲೊಂದ್ಸಲ ಲಾಕ್ ಆಯ್ತು, ಅಲ್ಲೊಂದ್ಸಲ ಲಾಕ್ ಆಯಿತು. ತುಂಬ ನಿಮ್ಗೆ ಏನು ನಾವು ಕಾಣಿಸ್ತಾ ಇದ್ದಿಲ್ಲ, ತುಂಬ ಸ್ಟಿಪ್ ಇದೆ, ಹಿಂಗಿದೆ. ನಿಕ್ಕಿ ಕಾಯ್ತಾವನೆ 16 ಕಮಾನ್, ಇನ್ನೂ ಇಲ್ಲ ಲಾಕ್ ಆಗಿದ್ದಾರ. ಹೋಗದಾ ಅಂದೇ ತಳಿ ಫುಲ್ಲ ಒಂದೇ ಇದ್ರಲ್ಲಿ ಬರಬೇಕು. ಅದೇನು ಸೌಂಡ್, ಅದು ಏನೋ ಜಡ ಜಡ ಅಂತಿದೆ. ಹಂಗೆ ಥ್ರಾಟಲ್ ಸೂಪರ್ ಕ್ರೇಜಿ. ಜೈ ಶ್ರೀರಾಮ್ ಬರಬೇಕು. Congratulations, celebrations. ಎತ್ತಿ ಕಡೆ ಇಡು. ಹಾಂ ಹಂಗೆ ಹಾಂ ಬರಲಿ. ಹಾಂ ಸೂಪರ್. ನೋಡಿ ಹತ್ರದಲ್ಲಿ ತೋರಿಸ್ತೀನಿ, ಆ ಥರ ಇರುತ್ತೆ. ಅದು ಲೂಸ್ ಮಣ್ಣು ಅಂದರೆ ತಳ್ತಾ ಇರುತ್ತೆ ಗಾಡಿನ. ನಾವು ಒಂದು ಒಳ್ಳೆ ಪ್ಲೇಸಲ್ಲಿ ಹೋದರೆ ಓಕೆ. ಈಗ R15 ತತ್ತಾರೆ, R15 ತತ್ತಾ ಇದ್ದಾರೆ. ಏನು ಮಗ ಸೂಪರ್ ಕಣ. ವೆಲ್ಕಮ್ ಟು ಕರ್ನಾಟಕ ಆಫ್ ರೋಡ್. ಫಿಕ್ಸ್. ಐ ಥಿಂಕ್ ಎವ್ರಿಬಡಿ ಡಿಡ್ ಇಟ್ ಗುಡ್. ಎಲ್ಲೂ ಬೀಳ್ದಿಲ್ದಂಗೆನೆ ಹಚ್ಕೊಂಡ್ ಬಂದಿದ್ದೀರಾ. ಬಿದ್ದಿಲ್ಲ ಯಾವ ಗಾಡಿಗಳು. ಎವ್ರಿವನ್ ವೆಲ್ಕಮ್. ಸೂಪರ್. ಇದು ಆ್ಯಕ್ಚುಲಿ ನಾವು ಲೊಕೇಶನ್ನ ಮೆನ್ಷನ್ ಮಾಡಲ್ಲ ಎಲ್ಲೂ, ಯಾಕಂದರೆ ಪ್ರಾಬ್ಲಮ್ ಆಗುತ್ತೆ ನೆಕ್ಸ್ಟು. ಸೊ ನಾವೆಲ್ಲಿ ಬಂದು ಜಸ್ಟ್ ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ವಾಪಸ್ ಹೋಗ್ತೀವಿ ಅಷ್ಟೇ. ಸಖತ್ತಾಗಿದ್ದಾವೆ. ಅಂದರೆ ನಮ್ಮ ಒಂದು ನಿಯರ್ ಬೈ ಒಂದು ಬೆಂಗಳೂರಿಂದ ಒಂದು 60-70 ಕಿಲೋಮೀಟ್ರಲ್ಲಿ ಸಖತ್ತು ಆಫ್ ರೋಡ್ಗಳಿದೆ. ಸೊ ಆಮೇಲೆ ಎಲ್ಲ ಕನ್ಫ್ಯೂಸ್ ಆಗಿಬಿಡಿ, ಏನಿದು ಹೊಸ ಇದು ಆಫ್ ರೋಡು ಟೀಮು ಹಂಗೆ ಅಂತ. ನಮ್ಮದೇನು ಕ್ಲಬ್ ಗಿಬ್ ಅಂತ ಏನೂ ಅಲ್ಲ ಇಲ್ಲಿ. ಇವರು ನಮ್ಮ 69 ಅವರು ಮಾಮೂಲಿ ಈ ಥರ ಎಂಡೋರೆಲ್ಲ ಮಾಡ್ತಿರ್ತಾರಲ್ಲ. ಸೊ ನನಗಿಷ್ಟ ಆ ಥರ ಆ್ಯಕ್ಚುಲಿ ಆ ಎಂಡೋರ ಮಾಡೋದಕ್ಕೆ. ಸೊ ನಮ್ಮದೇ ಹೇಳೋದ್ನಲ್ಲ, ನಾವು ಗಂಧದ ಕುಡಿಬೋದು 25 ಜನನ ಕರ್ಕೊಂಡು ಹೋದಾಗ ನಾವು ಎಲ್ಲರಿಗೂ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಬರಬೇಕಿಲ್ಲ. ನಾವು ಏನು ಬೇಕಾದ್ರೆ ಒಂದೇ ಸಲ ಬಾರಿಸ್ಕೊಂಡು ಹೋಗ್ಬೋದು, ಯಾರೂ ಕೇಳೋಲ್ಲ. ಬಟ್ ಆದರೆ ನಾವು ನಮಗೆ ರೆಸ್ಪಾನ್ಸಿಬಿಲಿಟಿಲಿ ನಂಬ್ಕೊಂಡು ಬಂದಿರ್ತಾರೆ, ಅವರು ನೋಡಬೇಕಲ್ಲ. ಸೊ ಅದಕ್ಕೆ ಬಿಡುವಿನಲ್ಲಿ ಮಾಡ್ತೀನಿ ಅಷ್ಟೇ. ಈ ಥರ ಬಿಡುವಿನಲ್ಲಿ ನಮ್ಮ ಒಂದು ಕ್ಲಬ್ದು ಏನಿರುತ್ತೋ ಅದು ನಡೀತಾ ಇರುತ್ತೆ. ಆಫ್ ರೋಡ್ದು ಮತ್ತು ನಮ್ಮ ಒಂದು ರೈಡ್ಗಳು, ಕ್ಲಬ್ ರೈಡ್ಸ್ಗಳೆಲ್ಲ ನಡೀತಾ ಇರುತ್ತೆ. ಬಿಡುವಿನಲ್ಲಿ ನನಗೆ ಒಂದು ಒಳ್ಳೆ ಒಂದು ಆಫ್ ರೋಡ್ ಟೀಮ್ ಬೇಕಿತ್ತು. ಅದು ನಾನು 4-5 ವರ್ಷದಿಂದ ಮಾತಾಡಿ ಇವತ್ತು ಬಂದಿದ್ದೀವಿ ಕೊನೆಗೂ. ಅದು ಅದೇ ಹೇಳ್ದಲ್ಲ, ನಮ್ಮದು ಸ್ವಲ್ಪ ನಾವು ತುಂಬ ಪ್ರೋ ಆಗೋಣ ಅಂತ, ಸ್ವಲ್ಪ ಆಫ್ ರೋಡಲ್ಲಿ ಆಲ್ರೆಡಿ ಮಾಡ್ತಾಯಿದ್ದೀವಿ, ಇನ್ನೊಂದು ಸ್ವಲ್ಪ ಪ್ರೋ ಆಗೋಣ ಅಂತ ಅಷ್ಟೆ.
ಫುಲ್ಲು ಪಬ್ಲಿಕ್ ಯಾರೂ ಇಲ್ಲ, ಪಬ್ಲಿಕ್ ಅಲ್ಲ, ಚಾಲಿ ಒಳ್ಳೆ ಆಫ್ ರೋಡ್ ಇದೆ ಮಾತ್ರ. ನೆಕ್ಸ್ಟ್ ಲೆವೆಲ್ ಆಫ್ ರೋಡ್ಸ್ ಇದೆ ಇಲ್ಲಿ, ಎಲ್ಲೆಲ್ಲಿ ಬೇಕಾದ್ರೆ ಟ್ರಯಲ್ಸ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಲೊಕೇಶನ್ ಅಂತೂ ಹೇಳಲ್ಲ, ಕಷ್ಟ. ಯಾಕಂದರೆ ಪ್ರಾಬ್ಲಮ್ ಆದರೆ ನಾಳೆ ದಿವಸ ಲೆಫ್ಟಾ ಪಾಸ್ ಮಾಡ್ಕೊಂಡು ಆ ಕಡೆಗೆ ಹೋಗೋದು. ಅಲ್ಲಿ ಆಗ್ಬೇಕಂದ್ರೆ ಚಿಕ್ಕದಾಗಿ ಹೋಗೋಣ ಬಾ ಮತ್ತೆ ಹಂಗೆ ಅಡಿಗರು ಸ್ವಲ್ಪ ಕುತ್ಕೊಳ್ಳೋಣ ಎಲ್ಲರೂ. ಗಾಡಿ ಓಡ್ಸಕ್ ಬಂದಿದ್ಯಾ, ಕುತ್ಕೊಳಕ್ ಬಂದಿದ್ಯಾ ನೀನು? ಬೈಕ್ ರೈಡರ್ಸಾ? ಓಕೆ ಓಕೆ. ಎಲ್ಲಿ? ಅಲ್ಲ ಅಲ್ಲ ಝೂಮ್ ಹಾಕ್ಲಾ? ಯಾರು ಇದ್ದಾರಲ್ಲಿ? ಏ ಹುಡುಗ ಪ್ಲಸ್ ಯಾರು ಹುಡುಗಿ? ಇದು ಇದು ಬುರ್ಕ ಹಾಕಿದ್. ನಮ್ಮ ಹತ್ರ ಸ್ಯಾಮ್ಸಂಗ್ ಫೋನ್ ಅಲ್ಲಿ ಎಲ್ಲ ಕಾಣಿಸ್ತಾ ಇದೆ. ಅಲ್ಲಿ ಯಾರೋ ಇಬ್ರು ಬಂದಿದ್ದಾರೆ, ಗೊತ್ತಾಗ್ತಿಲ್ಲ. ಬಟ್ ಇಲ್ಲಿ ಝೂಮ್ ಆಗ್ತಾ ಇದೀವಿ, ಏನು ಕಾಣಿಸ್ತಾ ಇಲ್ಲ. ಏನ್ ಮಾಡ್ತವ್ರೆ ಅಂತ ಗೊತ್ತಿಲ್ಲ. ನಮ್ಮ ಹತ್ರ ಸ್ಯಾಮ್ಸಂಗ್ S25 ಎಲ್ಲ ಕಾಣಿಸ್ತು. ಹಾ, ಹುಡುಗಿ ಪ್ಲಸ್ ಹುಡುಗ ಏನೋ ಹಿಡಿತವ್ರೆ. ಇಲ್ಲ ಇಲ್ಲ, ಲ್ಯಾಂಡ್ ಕರೆಕ್ಟಾಗಿ ಆಯ್ತು. ಏ ಲೋ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ? ನೋಡ್ತಾ ಇದೀನಿ. ಅಲ್ಲ ಅಲ್ಲ, ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಾರ್ದು ಅಂತ ಅಷ್ಟೇ. ನೋಡಲಿ ಪಾಪ ಇವತ್ತು ಒಂದು ಇಲ್ಲಿಂದ 25 ಸ್ಯಾಮ್ಸಂಗ್ ನೋಡುತ್ತಾ ಇರುವರು. ಹಾಕಿ ಹಾಕಿ ನೀವು ಅದು ನೋಡುವರು. ಲಾ 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 ಲಾ. ಡ್ರೋನ್ ಇದ್ದಿದ್ರೆ ಓಡ್ಬಿಟ್ಟಿರೋರು ಪಕ್ಕ. ಪಾಪ ಅವ್ರು ಏನೋ ಬಂದವ್ರೆ. ಆದ್ರೂ ಅವ್ರು ಇಂಥ ಜಾಗಕ್ಕೆಲ್ಲ ಬ್ರೋ, ಹಂಗಲ್ಲ ಬ್ರೋ, ಸೇಫ್ಟಿ ಅಲ್ಲ ಅದು. ಒಳ್ಳೆ ಏನೋ ಹೆಚ್ಚು ಕಮ್ಮಿ ಇದ್ರೆ ಸರಿ. ಬೇರೆ ಯಾರಾದ್ರೂ ಕಿಡಿಗೇಡಿಗಳು ಇರ್ತಾರಲ್ಲ, ಕಿಡಿಗೇಡಿಗಳು ಈಗ ಏನೋ ಸೊ ಇಲ್ಲಿನ ಬೇರೆ ಒಬ್ಬರು ಕಿಡಿಗೇಡಿಗಳು ಏನೋ ಎಣ್ಣೆ ಹೊಡ್ಕೊಂಡು ಬಂದಿರ್ತಾರೆ. ಅವ್ರ ಕೈಗೆ ಸಿಕ್ಕಿದ್ರೆ ಏನಾಗ್ಬೋದು ಹೇಳು? ಅದು ಹೇಳ್ತಾರ, ಅದು ಈ ತರ ಬರಬಾರ್ದು ಅಷ್ಟೇ. ಹೇಳಿ. ಏನೋ ಆಗ್ಬಿಡುತ್ತೆ ಬ್ರೋ. ಏನ್ ಗೊತ್ತಾ, ಕಿಡಿಗೇಡಿಗಳು ಬಂದು ಅವರು ಅದೆಲ್ಲ ಮಾಡ್ಕೊಂಡು ಅವ್ರಿಗೆ ನನ್ನ ಪ್ರಕಾರ ಏನ್ ಗೊತ್ತಾ, ಈಗ ಒಬ್ಬರು ಎಣ್ಣೆ ಹೊಡೆಯಕ್ಕೆ ಅಂತ ಬಂದಿರ್ತಾರೆ ಹುಡುಗರು. ಆ ಎಣ್ಣೆ ಹೊಡೆದಾಗ ಗೊತ್ತಲ್ಲ ನೆಶಲ್ಲಿ ಇದೇ ಮಾಡೋದು. ಆ ಹುಡುಗಿ ಅಲ್ಲ, ಆ ಹುಡುಗಿ ಎಷ್ಟು ಅಂದ್ರೆ ಕೇರ್ಫುಲ್ ಆಗಿರ್ಬೇಕು ಅಂದ್ರೆ, ಕರ್ಕೊಂಬರೋ ಹುಡುಗಂಗೆ ಮೆಟ್ನ ಹೊಡಿಬೇಕು. ಅವ್ನು ಹೊಡಿಬೇಕು ಫಸ್ಟ್. ಅವ್ನು ಹೊಡಿಬೇಕು, ಇಬ್ರಿಗೂ ಹೊಡಿಬೇಕು. ಒಳ್ಳೆ ರಿಲ್ಯಾಕ್ಸ್ ಮಾಡ್ತಾ ಇದೀವಿ. ಸೂಪರ್. ಏನಾದ್ರು ಹೊಡಿಲಿಕ್ಕೆ ಹೋಗ್ಬಿಡುತ್ತೆ ಬ್ರೋ. ಏನು ಹೋಗುತ್ತೆ ಬ್ರೋ? ಇದು ಬಂದರೋ ಆಡು ಬಂದರೋ ಬಾಡಿಗ ಬರ್ತಾರೀಗ. ಫಾರೆಸ್ಟ್ ಅವರು ಬಂದರೋ ಫಾರೆಸ್ಟ್ ಬಂದರು. ನಿಂತಿಕ ಅದಕ್ಕೆ ನೋಡಕ್ ಆಯ್ತಿಲ್ಲಕ್ಕ. ಎಲ್ಲ ಹಿಂದೆನೆ ಬಿದ್ಬಿಡೋರ್ ಕಣೋ. ಏನ್ ಮಾಡೋಣ? ನಮ್ಮ ಮೈಂಡ್ ಅಲ್ಲ ಹಂಗಿರೋದು. ಸರಕ್ ಒಂದ್ ಇದ್ ಮಾಡೋಣ. ಯಾವ್ದದು? ತುಜೆ ದೇಖಾ ತುಮೇ ಜಾನಾ. ಹಿಂಗಂತಾರಲ್ಲ ಹಿಂಗೆ. ಯಾವ್ದದು ಗಾಡಿದು ಬಂತು? ಏನದು? ದೆವ್ವ. ಏನಾಯ್ತು? ಸೀರಿಯಸ್ ಆಗಿ ಬಂತೇನೋ ಸೌಂಡ್. ಗಾಡಿದ ಸೌಂಡು ಇದೆ. ಪೆಟ್ರೋಲ್ ಟ್ಯಾಂಕ್. ಏಕೆ? ಅದಕ್ಕೆ ಹೀಟಿಗೆ ಬಂದಿದೆ. ಒಂದು ವರ್ಷ ಅಲ್ಲಲ್ಲ, ಬಿಡ್ಸಕ್ ಬಂದೈತಾ? ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಬ್ಯಾಕ್ ಟು ರಿಟರ್ನ್ ಹೋಗ್ತಾ ಇದ್ವಿ. ಒಳ್ಳೆ ಚೆನ್ನಾಗಿತ್ತು, ರಿಲ್ಯಾಕ್ಸ್ ಮಾಡೋಕ್ಕಂತೂ ಸೂಪರ್ ಆಗಿತ್ತು. ಅಂದರೆ ಏನು ಅಂದರೆ ಎಲ್ಲರೂ ಒಂದೇ ಸಮ ಹೊಡೆಯೋರು ಇರ್ತಾರೆ ಈ ಒಂದು ಟೀಮಲ್ಲಿ. ಸೊ ಇವ್ರದ್ದು ಏನು ಅಂದರೆ ಯಾವುದೇ ಥರ ಫ್ರೆಂಡ್ಲಿ ರೈಡ್ಸ್ ಅಷ್ಟೇ ಅಲ್ಲ. ಹೋಗೋಣ. ಡಬಲ್ ಸೀಜ್ ಇರಲ್ಲ, ನಡೀರಿ. ಹೊಡೀರಿ.
वाटरफॉल में क्या वाटर नहीं पानी नहीं कुछ भी नहीं है, मगर जाओ, अच्छा बैठने के लिए अच्छा जगह है, आप जाके आ जाओ। ಏ ಅಲ್ಲ ಅಲ್ಲ ಇವ್ರೇನಾ ಬೇಡ ಹೋಗೋಣ ಬನ್ನಿ, ಕಮಾನ್ ಲೆಟ್ಸ್ ಗೋ, आप आराम से जाओ भाई, कोई पूछा तो नाम बोलो। ಬ್ರೋ ಇಬ್ಬರೇ ಬಂದ್ರಾ? ಬರಬೇಡಿ ಬ್ರೋ, ಇದೆಲ್ಲ ಸಿಕ್ಕಾಪಟ್ಟೆ ಡೆನ್ಸ್ ಫಾರೆಸ್ಟ್ ಇದೆ, ಫಾಲ್ಸ್ ಅಲ್ಲಿ ನೀರಿಲ್ಲ, ಚೂರು ನೀರಿಲ್ಲ, ನೀವು ಹೋಗಿ ಪರವಾಗಿಲ್ಲ, ನೀವು ಇಬ್ಬರೇ ಇದ್ದೀರಾ, ಅವ್ರು ಯಾರೋ ಗೊತ್ತಿರಲ್ಲ ನಿಮಗೆ, ಮತ್ತೆ ಏನಕ್ಕೆ ಹೋಗ್ತೀರಾ? ಇದೆಲ್ಲ ಸೇಫ್ ಇಲ್ಲ, ಬೇಡ. ಇದೆ ಬ್ರದರ್, ವಾಟರ್ ಫಾಲ್ಸ್ ಇದೆ, ಇಲ್ಲ ಅಂತಲ್ಲ, ಅದ ನೀರಿಲ್ಲ. ಯಾವ್ದೋ ಬೇರೆ ಊರಿಂದ 3 ಜನ ಹೋಗಿದ್ದಾರೆ, ನನ್ನ ಕಡೆಯಿಂದ ನಾನು ನಿಮ್ಗೆ ಹೇಳ್ತಿರೋದು ಅದು ರಿಸ್ಕ್, ಹೋಗ್ಬಿಡಿ, ನೀವು ಹೋಗ್ತೀರ ಅಂದ್ರೆ ನಿಮ್ಮ ಇಷ್ಟ ಅಷ್ಟೇ, ಹೋಗಿ ತೊಂದರೆ ಇಲ್ಲ, ಬಟ್ ಬಿ ಕೇರ್ಫುಲ್ ಅಷ್ಟೇ, ಏನಾದ್ರು ಇದೆಯಾ ಹೋಗ್ಬಿಟ್ಟು ಹೆಂಗೆ ಬ್ರದರ್? ಮತ್ತೆ ಅಲ್ಲಿ ಏನು ನೀರು ಇಲ್ಲ. ನೀವು ಹೋಗಂಗಿದ್ರೆ ಹೋಗಿ, ಬಟ್ ನಾನೇನು ಗೊತ್ತಾ, ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಇದೆ ಅಷ್ಟೇ, ಬಟ್ ಆಸ್ ಅ ಸೇಫ್ಟಿ ಪ್ರಿಕಾಷನ್ಸ್ ಹೇಳ್ತಿರೋದು, ಯಾರೋ ಗೊತ್ತಿಲ್ದಿರೋ 3 ಜನ ಹೋಗಿದ್ದಾರೆ, ಅದು ಹಿಂದಿ ಅವರು, ಅದಕ್ಕೋಸ್ಕರ ಅಷ್ಟೇ. ವಾ ನೋಡಿ ಹಿಂಗೆ ಸೂಪರ್ ಆಗಿದೆ, ಇಷ್ಟು ಹೆಚ್ಚು ಚೆನ್ನಾಗಿದೆ ಅದಕ್ಕೆ. ಇಲ್ಲಿ ತನಕ ಎಲ್ಲೋ ಬಾರೋನ್ಸ ಇದ್ದಾನೆ, ಯಾರೋ ಒಬ್ಬರೇ ಕಪಲ್ಸ್ ಬಂದಿದ್ದಾರೆ, ಸುಮ್ಮನೆ ಸೇಫ್ಟಿ ಇರಲ್ಲ, ರಿಸ್ಕು. ಅವ್ರು ಬೇರೆ ಯಾರೋ 3-4 ಜನ ಹೋಗೋರು ಎಣ್ಣೆ ಗಿಣ್ಣೆ ಹಾಕ್ಕೊಂಡಿದ್ರು, ಏನು ಬೇಕಾದ್ರೂ ಆಗ್ಬೋದು, ಹೇಳೋಕ್ಕಾಗಲ್ಲ, ಒಳ್ಳೇದು ಆಗ್ಬೋದು ಕೆಟ್ಟದ್ದು ಆಗ್ಬೋದು, ಸುಮ್ಮನೆ ನಾನು ಹೋಗ್ತೀನಿ. ಕಾಲ್ ಮಾಡಿ. ಯಾವುದೋ ಬೆಟ್ಟ ಹಚ್ಕೊಂಡು ಹೋಯ್ತವ್ರೆ. ಜಲ್ದಿ ಜಲ್ದಿ ಜಲ್ದಿ. ಯಾ ಪೀಸ್ ಪೀಸ್ ಐತಿ, ಇಳಿಸ್ಬೇಕಾರೆ ಹೆಂಗೆ ಇದು, ಇಳಿಸ್ಬೇಕಾರೆ ಹೆಂಗೆ? ಏನಿಲ್ಲ ಅಲ್ಲ, ರೆಸ್ಟು ಬಾಬಾ. ಎಷ್ಟು ಮೇಲೆ ಬಂದ್ಬಿಟ್ಟಿದ್ದೀವಿ ಇವಾಗಲೇ, ಇನ್ನೂ ಮೇಲಿದೆ.
ಓಕೆ top table top ಜಾಲಿ ಓಬಾ ಇನ್ನೂ ಎಲ್ಲೋ ಹೋಯ್ತಾನೆ ಇರ್ಬೋದಲ್ಲ ಇಲ್ಲಿ ಏನು ಈ ಥರ ಬೆಟ್ಟ ಗುಡ್ಡ ಹಚ್ಕೊಂಡೋದ್ರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಹ್ಞೂ ಈ ಥರ ಹೋದ್ರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಸೊ ಆವಾಗಲೇ ನಾವು ಬೆಟ್ಟದ ಹಿಂದೆ ಇದ್ದು ಅಂದರೆ ಅಲ್ಲೇನು ಬೆಟ್ಟ ಕಾಣಿಸ್ತಿದ್ದಿಲ್ಲ ಬೆಟ್ಟದ ಹಿಂದೆ ಇದ್ದು ಫುಲ್ಲು ಆಫ್ ರೋಡು ಸೊ ಈಗ ಹಂಗೆ ರೋಡ್ ನೋಡ್ದು ಬೆಟ್ಟ ಕಾಣಿಸ್ತು ಏನು ರಸ್ತೆ ಗಿಸ್ತೆ ಏನಿಲ್ಲ ನೋಡಿದ್ರಲ್ಲ ರಸ್ತೆನೂ ಇಲ್ಲ ಏನಿಲ್ಲ ಬಂಡೆನೇ ರಸ್ತೆ ನಮಗೆ ಕರ್ನಾಟಕ ಆಫ್ ರೋಡರ್ಸ್ಗೆ ಸ್ವಾಗತ ಅಷ್ಟೇ ಏನು ಗೊತ್ತಾ ಇನ್ನೊಂದು ಹೇಳ್ತೀನಿ ಕೇಳಿ ಫ್ಯಾನ್ಸಿ ಆಯ್ತಾ ಇಂಥ ಬ್ರ್ಯಾಂಡ್ದೇ ಗೇರ್ಸ್ ಆಗಬೇಕು ಇಂಥದ್ದೇ ಆಗಬೇಕು ಅಂತ ನಾವೇನು ಏನಿಲ್ಲ ಸೇಫ್ಟಿ ಸೇಫ್ಟಿ ಕೇಳ್ತಿರೋದು ಎಷ್ಟಂದ್ರೆ ಸೇಫ್ಟಿಗೆ ಕಾಂಪ್ರಮೈಸ್ ಇಲ್ಲ ನೀ ಗಾರ್ಡು ಇದು ಮೇಲೆ ಗೇರ್ಸು ಶೂಸು ಈ ತರ ರೈಡಿಂಗ್ ಜಾಕೆಟ್ ಹಾಕೊಂಡ್ ಒಳ್ಳೆ ಹೆಲ್ಮೆಟ್ ಇಲ್ಲ ಬ್ರೋ ಅದು ಯಾವ್ದೇ ಇಲ್ಲ ಎಲ್ಲಾದ್ರೂ ಅಷ್ಟೇ ಅದು ಇರ್ಲೇಬೇಕು ರೈಡಿಂಗ್ ಜಾಕೆಟ್ ಎಂಡ್ಯೂರೆನ್ಸ್ ಮತ್ತೆ ರೈಡಿಂಗ್ ಜಾಕೆಟ್ ಇಲ್ಲ ಈ ತರ ಒಳಗಡೆ ಆರ್ಮರ್ಸ್ ಕೊಡಿಲಿ ಸೊ ಇವಾಗ ನಮ್ಮ ಗಿರಿ ಬ್ರೋ ಏನಿದಾರಲ್ಲ ಈ ತರ ಇರ್ಬೇಕು ನೋಡಿ ಒಳಗಡೆನೆ ನಿಂತ್ಕೊಂಡೆ ತೋರ್ಸ್ಕೊಂಡೆ ನಿಂತ್ಕೊಂಡು ತೋರಿಸ್ತೀನಿ ಆಲ್ಪೆನ್ಸರ್ ಬೂಟ್ಸ್ ನೋಡಿ ಆಮೇಲೆ ನೀ ಗಾರ್ಡ್ ನೋಡಿ ನಾವು ಇಷ್ಟೋ ವರ್ಷ ವೆಯ್ಟ್ ಮಾಡಿ ತಗೊಂಡಿರೋದು ನಾವು ನಮಗೂ ಆಗ್ತಾ ಇರ್ಲಿಲ್ಲ ನಾವು ಸಾಕಷ್ಟು ಪಲ್ಟಿ ಹೊಡೆದೇ ಆಗಿರೋದು ಬಟ್ ಇಂಥದೇ ಬ್ರ್ಯಾಂಡ್ ಗಿಂಡ್ ಏನಿಲ್ಲ ನೋಡಿ ಆರ್ಮರ್ಸ್ ಇರ್ಬೇಕು ಎಂಡೋರ್ ಅಂದ್ರೆ ಏನಂದ್ರೆ ಈ ತರ ಒಂದು ಆರ್ಮರ್ಸ್ ಇರ್ಬೇಕು ಒಳಗಡೆ ಆದ್ರೂ ಹಾಕೋಬಹುದು ಮೇಲಾದ್ರೂ ಹಾಕೋಬಹುದು ಒಟ್ಟಲ್ಲಿ ಸೇಫ್ಟಿ ಇಂಪಾರ್ಟೆಂಟ್ ಒಳಗಡೆ ಹಾಕಿದಷ್ಟು ಒಳ್ಳೇದು ಬ್ರೋ ಯಾಕೆ ಗೊತ್ತಾ ಜಾರಲ್ಲ ಬಿದ್ದಾಗ ಇಂಪ್ಯಾಕ್ಟ್ ನಿಮಗೆ ಔಟ್ಲುಕ್ ಚೆನ್ನಾಗಿ ಕೊಡುತ್ತೆ ಒಳಗಡೆ ಹಾಕಿದ್ರೆ ಇದ್ರ ಮೇಲೆ ಹಾಕೋಬಹುದು ಇದು ಎಂಡೋರ್ ಸೆಟ್ ಇದು ಹೌದು ಎಫೆಕ್ಟ್ಸ್ ಇದೆಯಲ್ಲ ಹಿಂಗೇನೆ ಮತ್ತೆ ಒಂದು ಒಳ್ಳೆ ಲಾಂಗ್ ಸರಿ ಹೌದು ಇದು ಆಕ್ಚುಲಿ ರೇಸಿಂಗ್ ಇದು ಎಂಡ್ಯೂರೆನ್ಸ್ ಅಲ್ಲ ರೇಸಿಂಗ್ ಬೂಟ್ ಇದು ಆಗತ್ತೆ ಇದು ಆಫ್ ರೋಡ್ ಬೂಟ್ ಬ್ರೋ ಇದು ಇಲ್ಲಿ ನೀ ಗಾಡಿ ಇದೆ ಹೌದು ಮಾಮೂಲಿ ಹಿಂದೆ ಪ್ರೊಟೆಕ್ಷನ್ ಅಂತ ಮಾಮೂಲಿ ಆರ್ಮರ್ಸ್ ಇರುತ್ತೆ ಸೊ ಹೌದು ಎಲ್ಬೋ ಗಾರ್ಡ್ಸ್ ಇದೆಯಲ್ಲ ಮತ್ತೆ ಆಫ್ ರೋಡ್ ಹೆಲ್ಮೆಟ್ ಹೌದು ಮತ್ತೆ ಇನ್ನೊಂದೇನು ಗೊತ್ತಾ ಸ್ನೇಹಿತರೆ ಇವಾಗ ನೋಡಿ ಇವ್ರು ಹಾಕೊಂಡ್ಬಂದಿದ್ದಾರೆ ರೈನಾಕ್ಸ್ ಜಾಕೆಟ್ ಇದು ನಿಮಗೆ ಡಿಹೈಡ್ರೇಷನ್ ಮಾಡುತ್ತೆ ಬ್ರೀದಿಂಗ್ ಇರಲ್ಲ ಈಗ ಇವ್ರು ಹಾಕೊಂಡಿರೋದು ನೋಡಿ ಇವ್ರು ಹಾಕೊಂಡಿರೋದ್ರಲ್ಲಿ ಬ್ರೀದಿಂಗ್ ಸಕ್ಕದಾಗಿದೆ ಹೌದು ಸೊ ಏನ್ ಗೊತ್ತಾ ಇನ್ನೊಂದು ಇವಂದು 69 ಏನು ಅಂದ್ರೆ ಇವನೇ 130 kg ಹಿಮಾಲಯನ್ 136 ಕಡಿಮೆ ಆಗಿರೋದಕ್ಕೆ ಸರಿ ಸಾಯಂಕಾಲ ಬಾರಲ್ಲಿ ಮಾತಾಡೋಣ 6 ಬದಲು 6 ಬಗ್ಗೆ ಸೊ ಏನು ಅಂದ್ರೆ ಬ್ರೋ ಸ್ವಾಮಿ ಇಲ್ಲೂ ಬಂದ್ರಾ ಪೆಟ್ರೋಲ್ ವಾವ್ ಸೂಪರ್ ಬ್ರೋ ಸ್ವಾಮಿ ಇಲ್ಲೂ ಬಂದವ್ರೆ ಬ್ರೋ ಕಟ್ ಮಾಡಿಸ್ಬೇಡ ಕಣ ಕೇಳ್ದ ಕೊಟ್ಬಿಡು ಹಂಗಲ್ಲ ಮತ್ತೆ ಕೊಡು ಕುಡಿಬೇಡ ಕಣ ಪೆಟ್ರೋಲ್ ಕೊಡೋ ಇದು ಅಂತ ಕುಡಿಬೇಡ ಪೆಟ್ರೋಲ್ ಹುಡುಗರು ಬೇಡ ಯಾಕೆ ನಿಜವಾಗ್ಲೂ ಪೆಟ್ರೋಲ್ ಏನಲ್ಲೇ ಇನ್ನೇನ್ ಹೇಳಿದ್ದು ಹೇಳತ್ತಾನೆ ಅವ್ನು ಹೇಳಿಲ್ಲ ಅವರು ಪಾಪ ಇಲ್ಲಿ ಎಷ್ಟು ಗಾಡಿ ನಿಂತಿರೋದು ನೋಡ್ಬಿಟ್ಟು ಯಾರೋ ಪೆಟ್ರೋಲ್ ಖಾಲಿ ಆಗಿದೆ ಅಂತ ಬಂದವ್ರೆ ಬ್ರೋ ನೀವೇನಾದ್ರು ಇಲ್ಲಿ ಗಾಡಿ ನಿಂತಿರೋದು ನೋಡಿ ಪೆಟ್ರೋಲ್ ಖಾಲಿ ಆಗಿದೆ ಅಂತ ಬಂದ್ರಾ ಅಲ್ಲಿಂದ ಬಂದ ಮತ್ತೆ ರಿಸ್ಟಾರ್ಟ್ ಮಾಡು ಮಚ್ಚ ಒಳ್ಳೆ ವಿಡಿಯೋ ಬರುತ್ತೆ ಇಲ್ಲಿ ಮಚ್ಚ ಬಂದರೋ ನಾನು ಸಿಂಗಲ್ ಮಾಡ್ಕೊಡ್ಬೋದು ಇವನು 136 kg ಗಾಡಿ ಹಿಮಾಲಯನ್ ಆಕ್ಚುಲಿ ಹಿಮಾಲಯನ್ ನಿಮ್ಗೆಲ್ಲ ಗೊತ್ತು ತುಂಬಾ ಜನಕ್ಕೆ ಹಿಮಾಲಯನಲ್ಲಿ ಆಫ್ ರೋಡು ಮಾಡಬಹುದು ಆದ್ರೆ ತುಂಬಾ ಕಷ್ಟ ಅಂದ್ರೆ ತುಂಬಾ ನೀವು ಪ್ರೋ ಆಗಿರ್ಬೇಕು ಅಂಥದ್ರಲ್ಲಿ 130 kg ಹಾಕೊಂಡು ಆಫ್ ರೋಡು ಸೊ ಅದಕ್ಕೇನೆ ಇಷ್ಟು ದಿನ ಬೇಕಿತ್ತು ನಾನು ಇನ್ನು ಸೇರೋದಕ್ಕೆ ಕಣ್ಣಾರೆ ನೋಡಿದೆ ಇನ್ನೊಂದೇನ್ ಗೊತ್ತಾ ಬ್ರೋ 6 ತಿಂಗಳಾದ್ಮೇಲೆ ಇಲ್ಲಾಂದ್ರೆ ಇಲ್ಲಿ ಸ್ಟಾಪ್ ಗೀಪ್ ಇರ್ತಿದ್ದಿಲ್ಲ ಅದೇನ್ ಗೊತ್ತಾ ಒಂದ್ ಥ್ರಾಟಲ್ ಇವನು ಡಬಲ್ ಸ್ಕೂಸ್ಕೊಂಡ್ ಬಂದೆ ನೋಡಿದೆ ನೀನು ಅರ್ಧದಲ್ಲಿ ಗೊತ್ತು ನೋಡಿದೆ ಅಲ್ಲಿಂದ ಇವನು ಏನ್ ಮಾಡ್ತಾ ಹಿಂಗೆ ಶೇಕ್ ಮಾಡಕ್ಕೆ ಡಬಲ್ಸ್ ಎಲ್ಲ ಆಗಲ್ಲ ಆಫ್ ರೋಡಲ್ಲಿ ಡಬಲ್ಸ್ ಎಲ್ಲ ಕಷ್ಟ ಅದೇ ಸ್ವಲ್ಪ ಥ್ರಾಟಲ್ ಚೆನ್ನಾಗಿದ್ದು ಗಾಡಿನೂ ಪವರ್ ಆಗಿದ್ದಿದ್ರೆ ನೋ ಮ್ಯಾಟರ್ ಇಷ್ಟು ಗೇಜ್ ಇದ್ರು ಎತ್ಕೊಂಡ್ಬರ್ಬೋದು ಅರ್ಧ ಕ್ಲಚ್ ಬರ್ನಿಂಗ್ ಸ್ಮೆಲ್ ಬಂದ್ಬಿಡ್ತು ಅದಕ್ಕೆ ಇಳಿಸ್ತೇನೆ ಇವಾಗ ನೀನ್ ಆಫ್ ರೋಡ್ ಮಾಡ್ತಿದ್ದೆ ಇಷ್ಟು ದಿವಸ ನೀನು ನನ್ನ ಬರೀ ವಿಡಿಯೋ ನೋಡ್ತಿದ್ದೆ ನಾನು ನೀನು ವಿಡಿಯೋ ನೋಡ್ತಾ ಇದ್ದೋ ನಾನು ಮಾಡಿದ್ಮೇಲೆ ನಿಂಗೆ ಅನಿಸ್ತು ಸೂಪರ್ ಮಚ್ಚ ಏನ್ ಅನ್ಸುತ್ತೆ ಏನಾದ್ರೂ ಕಲ್ತ್ಕೊಳ್ಳೋದೇನ ಇದೆಯಾ ಏನಾದ್ರು ಹೇಳ್ಬೇಕು ನೀವು ಸೀರಿಯಸ್ ಆಗಿಲ್ಲ ಏನು ಇಲ್ಲ
ಏನೇನು ಇಲ್ಲ, ಪರ್ಫೆಕ್ಟ್. ನನಗೂ ಗೊತ್ತಿರಲಿಲ್ಲ, ನಾನು ಯಾವತ್ತೂ ಕಲಿಬೇಕು ಅಂತಾನೆ ಪರ್ಫೆಕ್ಟ್ ಆಗಿದೆಯಾ? ಏನೋ ಚಂದು ನಿಂಗೇನೋ ಚಂದು ನೀವೇ ಹೇಳ್ಬೇಕು. ಓಪನ್ ಆಗಿ ಹೇಳಿ, ಕರೆಕ್ಟ್ ಆಗಿ ಓಡಿಸ್ತಾ ಇದೀರಾ? ಓಪನ್ ಆಗಿ ಹೇಳ್ಬೇಕು ಏನಾಯ್ತು. ನಮ್ಗೇನಿಲ್ಲ, ಯಾಕಂದ್ರೆ ರೈಡಿಂಗ್ ಸ್ಟೈಲ್ ಇಂದ ಹಿಡಿದು ನಾನು ಎಲ್ಲ ನೋಡಿದೆ. ಫುಟ್ ಪೆಗ್ ಹೆಂಗಿಡ್ತಾನೆ, ನೀನು ಫುಟ್ ಪೆಗ್ ಮೇಲೆ ಹೆಂಗ್ ಕಾಲಿಡ್ತೀಯಾ ಎಲ್ಲ ನೋಡಿದೆ. ಆ ಕಡೆ ಹೋದಾಗ ಎಲ್ಲಿ ನೀವು ಲಾಕ್ ಆದಾಗ ಗ್ರಾವೆಲ್ ಇದರಲ್ಲಿ ನೀಟಾಗಿ ತಗೊಂಡೋದ್ರಿ. ಥ್ಯಾಂಕ್ ಯು, ಸಾಕು. ನಾನು ಏನ್ ಅನ್ಕೊಂಡಿದ್ದೆ ಅಂದ್ರೆ ನಾನು ನನ್ನ ಮರಗಿಂತ ಮರ ದೊಡ್ಡದಿರ್ತವೆ, ಸ್ವಲ್ಪ ನೋಡೋಣ ಅಂತಾನೆ ಬಂದಿದ್ದು. ನಿನ್ಕಿಂತ ದೊಡ್ಡದಾಗಿದೆ ಇದು. ಅಲ್ಲ ದೊಡ್ಡದ ಅದಲ್ಲ, ಅವ್ರು ಹೊಟ್ಟೆನೆಲ್ಲ ಕೇಳಿದ್ ನಾನು ಕೇಳಿದ್ ಹೊಟ್ಟೆ ಅಲ್ಲ ಅವರು. ಸೊ ಎಕ್ಸ್ಪೀರಿಯನ್ಸ್ ಅಲ್ಲಿ, ಯಾಕಂದ್ರೆ ನಾನು ಈ ನಿಖಿಲು ಬರೀ ವಿಡಿಯೋ ನೋಡಿದೀವಿ ಅಷ್ಟೇ. ಇಲ್ಲ ಎಷ್ಟೊಂದು 5 ವರ್ಷ ಬೇಕಿತ್ತು ನಾವು ಇಲ್ಲಿ ಬರೋದಕ್ಕೆ. 5 ವರ್ಷದಿಂದ ಪ್ಲಾನ್ ಎಲ್ಲಾರು ಸಿಕ್ತು ಮಗ, ನೆಕ್ಸ್ಟ್ ವೀಕ್ ಅನ್ನೋದು ಅಷ್ಟೇ. ಕಾಗೆ ಮಗ ನೆಕ್ಸ್ಟ್ ವೀಕ್ 5 ವರ್ಷ ಆಯ್ತು, ನೆಕ್ಸ್ಟ್ ವೀಕ್ ಅಂತ 5 ವರ್ಷ ತಗೊಳ್ತು. ಕೊನೆಗೂ ಅದೇ ಹೇಳಲ್ವಾ, ಎಲ್ಲದಕ್ಕೂ ಟೈಮ್ ಬರ್ಬೇಕಷ್ಟೇ. ಬಂತಲ್ಲ ಇವತ್ತಿಗೆ. ಓಕೆ, ಜಾಲಿ ಒಟ್ಟಲ್ಲಿ. ಈ ತರ ಎಕ್ಸ್ಟ್ರೀಮ್ ಆಫ್ ರೋಡ್ ನನಗೇನಂದ್ರೆ ಫುಲ್ ಸ್ಯಾಟಿಸ್ಫಿಕೇಶನ್ ಆಯ್ತು. ನನ್ನಲ್ಲಿ ಒಂದು ಈ ಸ್ಕಿಲ್ ನ ನಾನು ಇನ್ನೂ ತೆಗಿಬೇಕು ಒಳಗಡೆ. ಇವರು ಚಂದನ್ ಇದಾನಲ್ಲ, ನನ್ಗೆ ಅವನ ಜೊತೆ ಸೇರ್ಕೊಂಡು ಇನ್ನೂ ನಾನು ಅವನ ಜೊತೆ ಕಲಿಬೇಕು ಅಂತಿದ್ದೀನಿ. ಅಂದ್ರೆ ಪ್ರೋ ಪ್ಲಸ್ ಒಂದ್ ವಿಚಾರ ಹೇಳ್ತೀನಿ ಕೇಳಿ ಬ್ರದರ್. ಇವರು ಸ್ಟಾರ್ಟಿಂಗ್ ಬಂದಾಗ ನಾನು ಹೇಳ್ತೀನಲ್ಲ, ಫಾರ್ ಎಕ್ಸಾಂಪಲ್ ಇವ್ರು ಓಡಿಸಿದ್ರಲ್ಲ ಸೇಮ್, ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಓಡಿಸ್ತಾ ಇದ್ರು. ಅಲ್ಲಿಂದ ಏನ್ ಮಾಡಿದ್ರು, ಸ್ವಯಂ ಏನಂತಾರ ಗೊತ್ತಾ, ಸೆಲ್ಫ್ ಲರ್ನಿಂಗ್ ಅಂತ ಅಂತಾರ ಅದನ್ನ. ನಾವ್ ಎಷ್ಟೇ ಹೇಳ್ಕೊಡ್ಬೋದು, ಹಿಡ್ಕೊ, ನೀನ್ ಇಷ್ಟಲ್ಲೇ ಹಿಡ್ಕೊ, ಇಷ್ಟ ಮೇಂಟೈನ್ ಮಾಡು ಅಂತ ಅನ್ಬೋದು. ಬಟ್ ಅವನ ಒಂದು ಇಂಟ್ರೆಸ್ಟ್ ಲೆವೆಲ್ ಇಂದ ಅವ್ನು ಕಲಿತಿದ್ದು. ಯಾವ್ದೇ ವಿದ್ಯೆನೂ ಅಷ್ಟೇ, ನಾವು ಎಫರ್ಟ್ ಹಾಕಿ ನಾವು ಇಂಟ್ರೆಸ್ಟ್ ಇದ್ರೆ ಮಾತ್ರ. ಸುಮ್ನೆ ಎಲ್ಲಾರು ಹೋಗ್ಬಿಟ್ಟು ಹೇಳ್ಕೊಟ್ಬಿಡಿ ಅಂದ್ರೆ ಆಗಲ್ಲ. ಕಾರ್ ಡ್ರೈವಿಂಗ್ ಅಷ್ಟೇ. ಆಮೇಲೆ ನಾವು ಟಚ್ ಅಪ್ ತಗೊಂಡು ಕಲಿಬೇಕು ಅಷ್ಟೇ. ಸೆಲ್ಫ್ ಆಗಿ ನಾವು ಮಾಡ್ಬೇಕೇನಾದ್ರು. ಒಂದೇನಂತಂದ್ರೆ ಖುಷಿ ಆಗೋದೇನಂದ್ರೆ, ನಮ್ಮ ಹುಡುಗ ಇವತ್ತಿಗೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬೆಳೆದಿದ್ದಾನೆ. ನನಗೆ ಬಹಳ ಖುಷಿ. ನಮಗಂತೂ ನಮ್ಮ ಸ್ಟೈಲ್ ರೂಟ್ ಅಲ್ಲಿ ನಮ್ಗೆ ಯಾರು ಹೇಳ್ಕೊಡೋದು ಇದ್ದಿಲ್ಲ. ಯಾರಂದ್ರೆ ಯಾರು ಇಲ್ಲ. ನಾವು ಬರೀ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡೋದು, ಯಾರ್ಯಾರು ಗಾಡಿ ಓಡಿಸೋದು ನೋಡಿ ಇನ್ಸ್ಪೈರ್ ಆಗಿ ನಾನು ಮಾಡ್ಬೇಕಂತೇಳಿ ಸತತವಾಗಿ 5 ವರ್ಷ 2013 ಇಂದ 2017 ತನಕ 5 ವರ್ಷ ಪ್ರಾಕ್ಟೀಸ್ ಇಲ್ಲ. ಪ್ರತಿ ಸತಿ ರೈಡರ್ ಮಿನಿ ರೇಸಿಗೆ ಹೋಗೋದು ಅದೇ ಪ್ರಾಕ್ಟೀಸ್ ಆಗ್ತಿತ್ತು. ಸೊ 17 ಅಲ್ಲಿ ತನಕ ಲೈಕ್ 5 ಇಯರ್ಸ್ ಆದ್ಮೇಲೆ ನಾನು ಚಾಂಪಿಯನ್ಶಿಪ್ ಗೆದ್ದೆ. ಅಂದ್ರೆ ಅದು ಗೊತ್ತಾಗ್ಬೇಕಾಯ್ತು ಅಷ್ಟು ವರ್ಷ ಆದ್ಮೇಲೆ. ಆದ್ರೂ ಈ ಬಾಡಿ ಇಟ್ಕೊಂಡು ಮಾಡ್ತಾ ಇದೆಯಲ್ಲ, ಗ್ರೇಟ್. ಥ್ಯಾಂಕ್ ಯು ಮಗ. ಇನ್ನ ನಿಂತರ ತೆಳ್ಳಗಾಗ್ಬಿಟ್ರೆ ನಾನು ಅಷ್ಟೇ ಪೆಟ್ರೋಲ್ ಕೊಟ್ಬಿಟ್ಟು ಬೇಡ, ಅದೆಲ್ಲ ಆಗದಿರೋದು ನೆಕ್ಸ್ಟ್ ಟೈಮ್ ಮೇಲೆ ನೋಡಿ ಬಿಡು, ಹೋಗ್ಲಿ. ಹೊಡಿತಂತೆ ಶಂಭೋ ಶಂಭೋ. ರೆಡಿ ಆಯ್ತು, ಹೋಗ್ತೀನಿ. ಹೋಗ್ಲಿ, ಸ್ವಲ್ಪ ರೆಸ್ಟ್ ತಗೊಂಡು ಈಗ ಬ್ಯಾಕ್ ಟು ರೋಡ್ಗೆ. ತುಂಬ ಹೈಟ್ ಇದೆ ನೋಡೋಕ್ಕೆ. ನೋಡಿ ಇಲ್ಲಿಂದ ಕಾಣಿಸ್ತಿದೆಯಲ್ಲ, ತುಂಬ ಹೈಟ್ ಇದೆ. ಬಂಡೆ, ಮತ್ತೆ ಬರೀ ಬಂಡೆ ಇಲ್ಲ, ಈ ಥರ ಪೀಸ್ಗಳಿದೆ ಮುಂದೆ ನೋಡಿದ್ರೆ ಕಾಣಿಸುತ್ತೆ. ಸಾಕಾಗಿದೆ. ಅಲ್ಲೂ ಅದೇ ಒಂದು ಡಿಫ್ರೆಂಟ್ ಲೊಕೇಶನ್, ಇದೆ ಒಂದು ಡಿಫ್ರೆಂಟ್ ಲೊಕೇಶನ್. ರಿಲ್ಯಾಕ್ಸ್ ಮಾಡೋಕ್ಕೆ ಚೆನ್ನಾಗಿದೆ. ಹೋಣ ವಿಡಿಯೋ ಮಾಡು. ಸೈಡಲ್ಲಿ ಹೋಗ್ಬೇಕಲ್ಲ. ಬಾಯ್ ಮಗ, ಸಿಗೋಣ. ಒಳ್ಳೆ ರೈಡ್, ಆಫ್ ರೋಡು, ಜಾಲಿ, ಸೂಪರ್. ನಮ್ಗೆ ಇದೇ ಬೇಕು, ಈ ಥರನೇ ಮಾಡಬೇಕು. ಇನ್ನು ಮೇಲೆ ಆಟ ಶುರು. ಸೊ ಏನೆಲ್ಲ ಹೇಳಿದ್ನಲ್ಲ, ನಮಗೆ ಆ ಎಕ್ಸ್ಪೀರಿಯನ್ಸ್ ಮಾಡೋಕೆ ಆಗ್ತಾ ಇರಲಿಲ್ಲ. ಸೊ ಅದು ಆಯ್ತಲ್ಲ. ಇನ್ನು ನಾನು ಸುಮಾರು 5 ತಿಂಗಳಿಂದ ನಾನು ಖಾಲಿ ಬಿದ್ದಿದ್ದೆ. ಮಾಡೋಣ. ಇನ್ನು ಮುಂದೆ ರೆಗ್ಯುಲರ್ ಆಗಿ ಹೋಗೋಣ ನಮಗ ಅಷ್ಟೇ. ಓಕೆ.
ಬಾಯ್ 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 ಮಗ